ನಮಸ್ಕಾರ ಎಲ್ಲರಿಗೂ. ನಾನೆಲ್ಲಿ ಬಂದಿದ್ದೀನಿ ಅಂತ ಅಂದ್ರೆ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಬಂದಿದ್ದೀನಿ. ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ ಅಂದ್ರೆ ಆಲ್ರೆಡಿ ಗೊತ್ತಿರುತ್ತೆ ಯಾರ್ದು ಅಂದ್ರೆ ಪವಿತ್ರ ಮ್ಯಾಮ್‌ದು. ಸೊ, ಒಳಗಡೆ ಬನ್ನಿ ಹೋಗೋಣ. ಪವಿತ್ರ ಮ್ಯಾಮ್ ಕೂಡ ಇದ್ದಾರೆ. ಅವ್ರ ಜೊತೆ ಮಾತಾಡಕ್ಕೆ ನೋಡೋಣ ಏನಾಗುತ್ತೆ ಅಂತ. ಸೊ, ಪವಿತ್ರ ಮ್ಯಾಮ್ ಆ್ಯಕ್ಚುಲಿ ನಮಗೆ ತೋರಿಸ್ತಾ ಇದ್ರು ಕ್ಲಾತ್ಸ್ ಎಲ್ಲ ಹೇಗಿರುತ್ತೆ, ಏನಿರುತ್ತೆ ಅಂತ. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇರೋದು ಬಟ್ಟೆ ತಗೊಂಡ್ಬಿಟ್ಟು ಅದು ಬೇರೆ ಆರ್ಡರ್ ಬಂದಿತ್ತು ಅವ್ರಿಗೆ ಅರ್ಜೆಂಟಾಗಿ ಕೊಡಬೇಕಿತ್ತು. ಸೊ, ಅದಕ್ಕೋಸ್ಕರ ಓಡಾಡ್ತಾ ಇದ್ರು. ನಿಜ ಹೇಳ್ತೀನಿ ಶಿ ಈಸ್ ವೆರಿ ಸ್ವೀಟ್ ಅಂತ ಹೇಳ್ಬೋದು. ತುಂಬ ಇಷ್ಟ ಆದರು. ಆಮೇಲೆ ನನಗೆ ಲೈಕ್ ಕ್ಯೂರಿಯಾಸಿಟಿ ಹೇಗಿರುತ್ತೆ ಕಲೆಕ್ಷನ್ಸ್‌ನ ನೋಡಲೇಬೇಕಿತ್ತು. ಅವ್ರು ಹೇಳಿದ್ರು ನಾನೇ ತೋರಿಸ್ತೀನಿ ನಿಮ್ಮ ಕಲೆಕ್ಷನ್ಸ್ ಸ್ವಲ್ಪ ವೇಟ್ ಮಾಡಿ ಅಂತ. ಬಟ್ ಸ್ಟಿಲ್ ನಾನು ವೇಟ್ ಮಾಡಲಿಲ್ಲ. ಇಲ್ಲ ಮ್ಯಾಮ್ ನಾನು ಒಂದು ಸ್ವಲ್ಪ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಆವಾಗ ಅವ್ರು ಕರಿತಾ ಇದ್ರು, ಬನ್ನಿ ಇಲ್ಲಿದೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಎಷ್ಟು ಮುದ್ದಾಗಿದ್ದಾರೆ ಗೊತ್ತಾ ಅವರು, ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ನಂಗಂತೂ ತುಂಬ ಇಷ್ಟ ಆದರು. ಶಿ ಈಸ್ ವೆರಿ ಕ್ಯೂಟ್. ನನಗೆ ಆ ಕಡೆ ಇರೋ ಕಲೆಕ್ಷನ್ಸ್‌ಗಿಂತ ಈ ಕಡೆ ಇನ್ನೂ ತುಂಬ ಚೆನ್ನಾಗಿ ಇರೋ ಕಲೆಕ್ಷನ್ಸ್ ಇದೆ. ಬನ್ನಿ, ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಕರೀತಾ ಇದ್ರು. ಆ್ಯಕ್ಚುಲಿ ದ ಪ್ರಾಬ್ಲಮ್ ಏನಾಯಿತು ಗೊತ್ತಾ? ಆಹ್, ಏನಂದ್ರೆ ಇವಾಗ ಯೂಶುವಲಿ ನಿಮ್ಗೆ ಗೊತ್ತಿದೆ ಅವ್ರದ್ದು ಸ್ವಲ್ಪ ಕಾಂಟ್ರವರ್ಸಿಯಲ್ ಎಲ್ಲ ನಡೀತಿರೋದ್ರಿಂದ ಅವರು ನನಗೆ ಇಂಟರ್ವ್ಯೂ ಕೊಡೋದಕ್ಕೆ ಬೇಡ ಅಂತ ಹೇಳಿದ್ರು. ಬಿಕಾಸ್ ನಿಮಗೇನೋ ಕೊಟ್ಬಿಡ್ತೀನಿ ಬಟ್ ತುಂಬ ಪ್ರಾಬ್ಲಮ್ ನೆಕ್ಸ್ಟ್ ಕ್ರಿಯೇಟ್ ಆಗುತ್ತೆ. ಸೊ, ಬೇಡ ನೀವು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿ, ನಂದು ಮಾಡ್ಕೊಳ್ಳಿ ಕ್ಲಿಪ್ಸ್‌ಗಳನ್ನ. ಬಟ್ ಇಂಟರ್ವ್ಯೂ ಏನೋ ಒಂದು ಮಾತಾಡಿದ್ರೆ ಏನೋ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಇಲ್ಲಿ ನೋಡ್ಬೋದು ನೀವು ಸ್ಟೋನ್ಸ್ ಕಲೆಕ್ಷನ್ಸ್ ಎಲ್ಲ ಇದೆ. ಇದೇ ಸ್ಟೋನ್ ಕಲೆಕ್ಷನ್ಸ್ ಮತ್ತು ನೆಕ್ ಪೀಸಸ್ ಎಲ್ಲ ಇದೆ. ಏನಿದು ಅಂತ ಕೇಳಿದ್ರೆ ನೀವು, ಇದನ್ನ ಅವರು ಅಲ್ಲೇ ಲೈಕ್ ಕಸ್ಟಮೈಸ್ ಮಾಡ್ಕೊಡ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆಲ್ಲ ಮಾಡ್ಕೊಡೋದ್ರಿಂದ ಸೊ, ಅಲ್ಲೇ ಇಟ್ಟಿರ್ತಾರೆ. ನೀವು ಬಟ್ಟೆ ಹಾಕಿದಾಗ ನಿಮ್ಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ನೀವು ನೆಕ್ ಪೀಸಸ್‌ನ ನೀವು ಹಾಕಿ ಟ್ರಯಲ್ ಮಾಡಿ ನೋಡ್ಬೋದು. ಈ ಕಡೆ ನೋಡಿದ್ರೆ ಬ್ಲೌಸ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ವಾವ್! ಇದಂತೂ ಲಿಟ್ರಲಿ ಲೈಕ್ ಎಷ್ಟು ಭಾರ ಇದೆ, ಹೆವಿ ಭಾರ ಅಂದರೆ ನನ್ನ ಕೈಲಿ ಎತ್ತಕ್ಕೆ ಆಗಲಿಲ್ಲ. ಇದೆಲ್ಲ ಬ್ರೈಡಲ್ ಅಂದರೆ ಲೈಕ್ ಮದುವೆ ಹುಡುಗಿ ಹಾಕುವಂಥ ಐಟಮ್ಸ್‌ಗಳು, ಐ ಮೀನ್ ಕ್ಲಾತ್ಸ್‌ಗಳಿತ್ತು. ಸೊ, ಇದೆಲ್ಲ ಬಂದ್ಬಿಟ್ಟು ನಾರ್ಮಲಾಗಿ ಲೈಕ್ ಈ ಫಂಕ್ಷನ್‌ಗಳು ಅಥವಾ ಏನೇ ಬರ್ಡೇ ಪಾರ್ಟಿ ಆ ಥರ ಆಚರಿಸೋರಿಗೆ ಇತ್ತು. ಈ ಡ್ರೆಸ್ ನೋಡ್ತಾ ಇದ್ದೀರಲ್ಲ, ಇದು ಬರ್ತ್‌ಡೇ ಪಾರ್ಟಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈ ವಿಡಿಯೋನ ನನಗೆ ಪವಿತ್ರ ಮ್ಯಾಮೇ ಮಾಡಿಕೊಡ್ತಾ ಇದ್ರು. ಬಿಕಾಸ್ ನಿಮ್ಗಿನ್ನು ಅಷ್ಟೊಂದು ಐಡಿಯಾ ಇಲ್ಲ. ಸೊ, ನಾನೇ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ರು. ಬಟ್ ಇದು ಏನು ಹೇಳ್ತಾರೆ ಇಂಟರ್ವ್ಯೂಗೆ ಮಾತ್ರ ಅವರು ಸ್ವಲ್ಪ ಬೇಡ ಅಂತ ಹೇಳಿದ್ರು. ಅದು ಬಿಟ್ಟರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆ ಈ ಯೆಲ್ಲೋ ಕಲರ್ ತುಂಬ ಇಷ್ಟ ಆಗಿತ್ತು. ಬಟ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಾನು ತೊಗೊಳಕ್ಕಾಗಲಿಲ್ಲ ಅದನ್ನು. ಬಟ್ ನಾನು ಬೇರೆ ಬಟ್ಟೆ 2 ಜೊತೆ ತೊಗೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಬೇಕಿದ್ರೆ ನೋಡಿ. ಇದು ನನಗೆ ಯಾವ ಥರ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಅದನ್ನು ವಾಪಸ್ ಇಟ್ಟುಬಿಟ್ಟೆ ಅಲ್ಲಿ. ನನಗೆ ಅರ್ಥ ಆಗಿರೋ ಬಟ್ಟೆ ನಾನು ತೋರಿಸಿದ್ರೆ ನಿಮಗೂ ಹೆಲ್ಪ್ ಆಗುತ್ತಲ್ಲ. ಸೊ, ಹಾಗಾಗಿ ಮ್ಯಾಮ್ ಕೇಳ್ತಾ ಇದ್ದೆ ನಾನು ಯಾವ ಥರ ಬಟ್ಟೆಗಳು ಜಾಸ್ತಿ ಹೋಗುತ್ತೆ ಆ ಥರ ಬಟ್ಟೆಗಳು ಹೇಳಿ ನಾನು ಅದೇ ತೋರಿಸ್ತೀನಿ ಅಂತ. ಸೊ, ಇದನ್ನ ನೋಡ್ಬೋದು. ಇದು ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದಂತೆ. ಸೊ, ಅವ್ರದ್ದೇ ಬ್ರ್ಯಾಂಡ್ ಕೂಡ ಇದೆ ನಿಮಗೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಅಂತ. ಸೊ, ನೀವು ಅದನ್ನು ವೇರ್ ಮಾಡಿದಾಗ ನಿಮಗೆ ಲೈಕ್ ಇದು ಮಾಡ್ಬೋದು. ಕ್ಲಾತ್ಸ್ ಕ್ವಾಲಿಟಿ ವೈಸ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಸೊ, ನಾನು ಒಂದು ಜೊತೆ ತೊಗೊಳ್ಳೋಣ ಅಂತ ಹೋಗಿ 2 ಜೊತೆ ತೊಗೊಂಡಿದ್ದೀನಿ. ಅದು ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು 2 ಜೊತೆ ಯಾವ್ದು ತೊಗೊಂಡಿದ್ದೀನಿ ಅಂತ. ನಾನು ಅದನ್ನು ನೆಕ್ಸ್ಟ್ ಬೇರೆ ಒಂದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು. ಇದು ಸಿಂಪಲ್ ಆಗಿದೆ, ನೀವು ತೊಗೊಬೋದು. ಇದು ಲೈಕ್ 2 ಪೀಸಸ್ ಥರ. ಅಂದರೆ ನೀವು ಈ ಲೆಹೆಂಗಾ ಥರ ಬರುತ್ತೆ ಗೊತ್ತಾ, ಸಿಂಪಲ್ ಆಗಿ ಬರುತ್ತೆ. ಇದು ಅರೌಂಡ್ 6000 7000 ಇತ್ತು. ಇದು ಬಂದ್ಬಿಟ್ಟು ಗೌನ್ ಥರ. ಇದು ಒಂದು 7700 ಸಮಥಿಂಗ್ ಇತ್ತು. ಸ್ವಲ್ಪ ರೇಟ್ ವೈಸ್ ಹೇಳಿದ್ರೆ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಲ್ಲ. ಸೊ, ಹಾಗಾಗಿ ತುಂಬ ಚೆನ್ನಾಗಿ ನಾವು ತೊಗೋಬಹುದು ತುಂಬ ದಿನ. ಈ ಲೆಹೆಂಗಾ ನೋಡ್ಬೋದು, ಇದು ಅರೌಂಡ್ 50K ಹೋಗುತ್ತೆ. ಯಾಕಂದರೆ ನನ್ನ ಕೈಲಿ ಎತ್ತಕ್ಕೆ ಆಗಿಲ್ಲ. ನೀವು ನೋಡ್ಬೋದು ಅಲ್ಲಿ ಹೇಗೆ ಎತ್ಕೊಂಡಿದ್ದೀನಿ ಅಂತ. ನಾನು ಇನ್ನೊಂದು ಪೀಸ್ ಎತ್ತಕ್ಕಾಗಲ್ಲ, ಬೇಡ ಬಿಡಿ ಮ್ಯಾಮ್ ಅಂತ ಹೇಳ್ತಾ ಇದ್ದೆ ಅವರಿಗೆ. ಇಲ್ಲ ಸ್ವಲ್ಪ ಲೈಟ್ ವೇಟ್ ಇರೋದು ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಕೊಡ್ತಾಯಿದ್ರು. ಅಷ್ಟು ವೇಟ್ ಇತ್ತು ಅದು.
ಲಿಟ್ರಲಿ ಲೈಕ್ ಒಂದು 40 ಕೆಜಿ ಹತ್ತತ್ರ ಇರ್ಬೋದು ಅನ್ಕೋತೀನಿ. ಇದು ಒಂದು ಸ್ವಲ್ಪ ಲೈಟ್ ಇತ್ತು ಅಂದ್ರೂ ಕಷ್ಟಪಟ್ಟೆ ಇದು ಮಾಡಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಅರೌಂಡ್ 50-60 ಆಗ್ಬೋದು. ಇದೆಲ್ಲ ಬಂದ್ಬಿಟ್ಟು ನಾರ್ಮಲ್ ಸಿಂಗಲ್ ಪೀಸಸ್ ಥರ ಎಲ್ಲ ಕಲೆಕ್ಷನ್ಸ್ ಇತ್ತು. ನನಗಂತೂ ಯಾವುದು ವಿಡಿಯೋ ಮಾಡ್ಕೊಳ್ಳಿ ಯಾವ್ದು ಬಿಡಲಿ ಗೊತ್ತಾಗ್ತಿರ್ಲಿಲ್ಲ. ಇಲ್ಲೆಲ್ಲ ಅದೇ ಬ್ರೈಡ್ಸ್ಗೆ ಲೈಕ್ ಅವ್ರು ಯಾವ ಕಲರಲ್ಲಿ ಬೇಕು ಹೇಗೆ ಬೇಕು ಅದೆಲ್ಲ ಕಸ್ಟಮೈಸ್ ಮಾಡಿ ಕೊಡೋದ್ರಿಂದ ಅವ್ರು ಇಲ್ಲಿ ಮೇಲ್ಗಡೆ ನೋಡ್ಬಿಟ್ಟು ಕೂಡ ಸೆಲೆಕ್ಟ್ ಮಾಡ್ಬೋದು. ಎಕ್ಸ್ಟ್ರಾ ವರ್ಕ್ ಕೂಡ ಮಾಡ್ಕೊಡ್ತಾರೆ ಬೇಕು ಅಂತ ಅಂದರೆ. ಇದೆಲ್ಲ ಕಲೆಕ್ಷನ್ಸ್ ವೈಸು ಮತ್ತು ಕಲರ್ ವೈಸು ಇರೋದ್ರಿಂದ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ಲಾಸ್ಟಲ್ಲಿ ಪವಿತ್ರ ಮ್ಯಾಮ್ ಬಂದ್ಬಿಟ್ಟು ಬ್ಯಾಗ್ ಕೊಟ್ಟರು. ನಾನು ಪರ್ಚೇಸ್ ಮಾಡಿರೋದು. ತುಂಬ ಸ್ವೀಟ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡ್ತಾರೆ ಹೋಗಿರೋರಿಗೆ, ತುಂಬ ಚೆನ್ನಾಗಿ ಟ್ರೀಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ಅವರು ನೋಡಿ ಬೇಜಾರಾಯಿತು. ಅವ್ರಿಗೂ ಇಷ್ಟ ಇತ್ತು ಇಂಟರ್ವ್ಯೂ ಕೊಡೋದಕ್ಕೆ. ನಮ್ಮ ಜೊತೆ ತುಂಬ ಸ್ವೀಟಾಗಿ ಮಾತಾಡಿದ್ರು. ಬಟ್ ಏನಂದರೆ ಅವರಿಗೆ ಎಲ್ಲಿ ಕಾಂಟ್ರವರ್ಷಿಯಲ್ ಆಗುತ್ತೆ ಅಂತ ಅದು ಹಿಂದೆಗಡೆ ಇರೋದು ಅವ್ರ ಮಗಳು ಖುಷಿ. ಸೊ ಥ್ಯಾಂಕ್ ಯು.